ಅದರಿಂದ ಅವನು ಯಾರೋ ದೊಡ್ಡ ಫ್ಯಾಕ್ಟ್ರಿ ಮಾಡ್ಕೊಬಿಟ್ಟವನೆ, ಅವನು ನಮ್ನ ಏನ್ ಮಾಡ್ಬಿಡ್ತಾನೋ ನುಂಗ್ಬಿಡ್ತಾನೋ ಮಾಡ್ತಾನೆ. ನಿಮ್ ಕೇಳಿದ್ರು ಪಾಸಿಬಲ್ ಇದೆ. ಬಿಸ್ನೆಸ್ ಅಲ್ಲಿ ನಥಿಂಗ್ ಇಸ್ ಇಂಪಾಸಿಬಲ್. ಎಲ್ಲ ಚಿಕ್ಕ ಚಿಕ್ಕ ಈ ಹೊಸ ಸ್ಟಾರ್ಟ್ಅಪ್ಗಳಂತ ಮಾಡ್ಕೊಂಡು ಆ ಒಂದು ಈ ಕೊನೆಗೆ ಕಬ್ನಾಲ್ನ ಡಿಸೈನ್ ಮಾಡ್ಬಿಟ್ಟು ಕಬ್ನಾಲ್ನ ತೆಗೆದುಕೊಂಡು ಹೋಗಿ ಅದಕ್ಕೊಂದು ಬಾಟ್ಲ್ ಹಾಕ್ಬಿಟ್ಟು ಅದಕ್ಕೊಂದು ತೆಗೆದುಕೊಂಡು ಬಂದವ್ರೆ. ಹಾಲ್ಗೆ ಒಂದು ತಂದವ್ರೆ. ನಮ್ಮಲ್ಲೇ ಹಾಲು ತೆಗೆದುಕೊಂಡು ಹೋಗ್ತಾರೆ, ಅದನ್ನ ಪ್ಯಾಕಿಂಗ್ ಮಾಡಿ ಡಿಸೈನ್ ಮಾಡಿದ ತಕ್ಷಣ ಅದಕ್ಕೊಂದು ಹೆಸರು. ನನಗೊಂದ್ಸತಿ ನಾಟಿ ಕೋಳಿ ಆ ಕಲರ್ ಫಾರಂ ಕೋಳಿಗೆನೆ ನಾಟಿ ಬಣ್ಣ ಮಾಡ್ಬಿಟ್ಟು ಇದು ನಾಟಿ ಕೋಳಿ ಅಂತ ಅಂದ್ಬಿಟ್ಟು ಅದಕ್ಕೊಂದು ರೇಟ್. ಬೇರೆ ಕೋಳಿ ಮೊಟ್ಟೆ 7 ರೂಪಾಯಿ ಇತ್ತು ಅಂತಂದ್ರೆ ಆ ಮೊಟ್ಟೆನ 30 ರೂಪಾಯಿಗೆ ಮಾರ್ತಾರೆ. ಅದು ನಿಮ್ಮ ಮಾರ್ಕೆಟಿಂಗ್ ಶೈಲಿ. ಹಂಗೆ ನೀವು ಕೂಡ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನೀವು ಕೆಲವು ಸಂದರ್ಭದಲ್ಲಿ ಏರುಪೇರು ಬಿಸ್ನೆಸ್ ಅಲ್ಲಿ ಇರ್ತದೆ, ನೀವು ತಡ್ಕೊಳಕ್ ಹೋಗ್ಬಿಡಿ. ಸರ್ಕಾರ ಯಾಕೆ ನಿಮ್ನೆಲ್ಲ ಸೇರಿಸಿ ಮಾಡ್ತಾ ಇದೆ ಅಂತಂದ್ರೆ ನಿಮ್ಗೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಈ ಪ್ರಯತ್ನ ನಡೀತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಬಂದಿದ್ದಾರೆ. ನಮ್ಮ ಸರ್ಕಾರ ಕೂಡ ಉದ್ಯೋಗ ಮಾಡೋದಕ್ಕಿನ್ನ ಉದ್ಯೋಗವನ್ನ ಸೃಷ್ಟಿ ಮಾಡೋಂಥ ಹೆಣ್ಮಕ್ಳನ್ನ ತಯಾರು ಮಾಡಬೇಕು ಅನ್ನೋದೇ ನಮ್ಮ ಸರ್ಕಾರದ ಒಂದು ದೊಡ್ಡ ಗುರಿ. ಈ ಹಿನ್ನೆಲೆಯಲ್ಲಿ ನೀವೆಲ್ಲ ಸೇರಿ ಕೆಲಸ ಮಾಡಬೇಕು. ಯಾವತ್ತು ಏನ್ ಬೇಕು ಅನ್ನೋದ್ರಲ್ಲಿ ನಾನು ಪ್ರಾರಂಭದಲ್ಲಿ ಒಂದೇ ಮಾತು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಮನೆ ಬೆಳಗ್ಬೇಕಾದ್ರೆ ಹೆಣ್ಣು ಕುಟುಂಬದ ಹೆಣ್ಣು. ನಿಮ್ಮ ಕೈಯಲ್ಲಿ ಹೆಣ್ಮಕ್ಳನ್ನ ಬರೀ ಮನೇಲಿ ಕೂಡಿಸೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿಮ್ಮಲ್ಲಿರುವಂಥ ಕ್ರಿಯಾಶೀಲತೆ, ನಾಯಕತ್ವ, ಉದ್ಯೋಗದ ಸೃಷ್ಟಿ ಇವನ್ನೆಲ್ಲ ಕೂಡ ನಾವು ಬೆಳೆಸಬೇಕಾಗಿದೆ. ಅದು ಸರ್ಕಾರದ ಕರ್ತವ್ಯ. ಈ ನಿಟ್ಟಿನಲ್ಲಿ ಇವತ್ತಿದೆ. ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಈ ಇಲಾಖೆಯ ಜವಾಬ್ದಾರಿ ತೆಗೆದುಕೊಂಡು ಒಂದು ದೊಡ್ಡ ರೆವಲ್ಯೂಷನ್ ಅವರು ಇದನ್ನ ತಗೋಬೇಕು ಅಂತಿಲ್ಲ. ಮೆಡಿಕಲ್ ಎಜುಕೇಶನ್ ಅಲ್ಲೇ ಬೇಕಾದಷ್ಟು ಅವ್ರ ಕೆಲಸ ಇದೆ. ಆದರೆ ಬೈ ಪ್ಯಾಷನ್ ನಾನು ಸಮಾಜಕ್ಕೆ ಏನಾದ್ರು ಒಂದು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಇಲಾಖೆನ ತೆಗೆದುಕೊಂಡು ಬಹಳ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ಅವ್ರಿಗೆ ಶುಭವಾಗ್ಲಿ. ಎಲ್ಲ ಅಧಿಕಾರಿಗಳು ಕೂಡ ಬಹಳ ಕಮಿಟ್ಮೆಂಟ್ ಇದೆ. ಈ ಇಲಾಖೆ ಅಧಿಕಾರಿಗಳು ನಾನು ಗಮನಿಸ್ತಾ ಇದ್ದೀನಿ. ಮಾಧವನ್ ಇರ್ಬೋದು, ನಮ್ಮ ವಿದ್ಯಾ ಅವ್ರು ಇರ್ಬೋದು, ಇನ್ನು ಇವರೆಲ್ಲ ಬಹಳ ಚೆನ್ನಾಗಿ ಇಲಾಖೆನ ಬಹಳ ಕಮಿಟ್ಮೆಂಟ್ ಇದೆ. ಏನಾದ್ರು ನಾವೊಂದು ಕೊಡುಗೆಯನ್ನ ಈ ಇಲಾಖೆ ಮುಖಾಂತರ ರಾಜ್ಯದ ಜನತೆಗೆ ಕೊಡಬೇಕು ಅನ್ನೋದಿದೆ. ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಕೇಳ್ತಾ ಇದೀನಿ, ಇದು ನಿಮ್ಮದು. ನಮ್ಮ ಆಚಾರ ವಿಚಾರ ನೀವು ಪ್ರಚಾರ ಮಾಡಬೇಕು. ಅಂದ್ರೆ ನಂದಲ್ಲ ಆಚಾರ, ಇವ್ರ ಆಚಾರ ವಿಚಾರನ ಪ್ರಚಾರ ಮಾಡಿ ಇವ್ರಿಗೆ ಹೆಚ್ಚಿಗೆ ಆರ್ಥಿಕವಾದಂಥ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ ಮತ್ತೆ ಭಾಷಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.